Yes, hi everyone. Welcome to SHG Hyperdrive YouTube channel. So today's topic is stem cells and their application. So especially ಏನಾಗುತ್ತೆ ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನು ಮಾಡಿದ್ವಿ ಪ್ರೊಕ್ಯಾರಿಯೋಟ್ಸ್ ಮತ್ತು ಯೂಕ್ಯಾರಿಯೋಟ್ಸ್ ಡಿಫ್ರೆನ್ಸ್ ನಾವು ತಿಳ್ಕೊಂಡಿದ್ವಿ ಯಾವ ಥರ ಇರುತ್ತೆ ಅಂತ. ಸೊ ನೆಕ್ಸ್ಟ್ ಕಮಿಂಗ್ ಟಾಪಿಕ್ ಎಸ್ಪೆಷಲಿ ಬರುವಂಥದ್ದು ಸ್ಟೆಮ್ ಸೆಲ್ಸ್ ಆ್ಯಂಡ್ ದರ್ ಅಪ್ಲಿಕೇಶನ್. ಸೊ ಯೂಶುವಲ್ ಆಗಿ ಬೇಸಿಕ್ ಇದನ್ನ ಒಂದಷ್ಟು ಡಿಸ್ಕಸ್ ಮಾಡ್ತಾರೆ ವಿ ಟಿ ಯು ವೈಸು ಬಯಾಲಜಿ ಫಾರ್ ಇಂಜಿನಿಯರ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಕಂಪ್ಲೀಟ್ ಅಡ್ವಾನ್ಸ್ಮೆಂಟ್. ಸೊ ಬೇಸಿಕ್ಕಿಂದ ಅಪ್ಲಿಕೇಶನ್ ಲೆವೆಲ್ಗೆ ಇರುತ್ತೆ, ಯಾಕಂದರೆ ಬಿಕಾಸ್ ಇಟ್ ಈಸ್ ಮೇನ್ಲಿ ಮೇಡ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ವಾ. ಸೊ ಸ್ಟೆಮ್ ಸೆಲ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್. So stem cells, you all know that stem cells is nothing but one of the basic cells which will very helpful in the formation of a new cells. So stem cells ಗಳಿಂದ ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ಪ್ರಿಮಿಟಿವ್ ಸೆಲ್ಸ್ಗಳು ಅಥವಾ ಪ್ರೆಡೆಸೆಸಾರ್ಸ್ ಅಂತ ಕರಿತೀವಿ, ಪ್ರಿಕಾರ್ಸರ್ಸ್ ಅಂತ ಕರಿತೀವಿ. ಪ್ರಿಕಾರ್ಸರ್ಸ್ ಅಥವಾ ಇದು ಪರ್ಟಿಕ್ಯುಲರ್ ಏನಾಗಿರುತ್ತೆ, ಪ್ರಿಕಾರ್ಸರ್ ಸೆಲ್ಸ್ಗಳಂದರೆ ಪ್ರಿಮಿಟಿವ್ ಸೆಲ್ಸ್ ಅಥವಾ ಪೇರೆಂಟಲ್ ಸೆಲ್ಸ್ ಅಂತಲೂ ಕರಿಬೋದು, ಅಥವಾ ಅದಕ್ಕೇನಂತಾರೆ ಫ್ರೀಲಿ ಡೆವಲಪ್ಡ್ ಅಥವಾ ಪ್ರೀ ಡೆವಲಪ್ಡ್ ಸೆಲ್ಸ್ ಅಂತ ಕರಿತಾರೆ. ಒಂದು ಸೆಲ್ ಓಲ್ಡರ್ ಇರುತ್ತೆ, ಆ ಸೆಲ್ಸಿಂದ ಏನಾಗಿರುತ್ತೆ ಪರ್ಟಿಕ್ಯುಲರ್ಲಿ ನ್ಯೂ ಸೆಲ್ಸ್ಗಳನ್ನ ನಾವು ಅರೇಂಜ್ ಮಾಡ್ಬೋದಾಗಿರುತ್ತೆ, ಅಥವಾ ಡಿವೈಡ್ ಮಾಡ್ಬೋದಾಗಿರುತ್ತೆ, ಅಥವಾ ಫಾರ್ಮೇಷನ್ ಮಾಡ್ಬೋದಾಗಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸ್ಟೆಮ್ ಸೆಲ್ಸ್. ಅದು ಕೊಟ್ಟಿದ್ದಾರೆ ಸ್ಟೆಮ್ ಸೆಲ್ಸ್ ಏನು ಅಂತ, ಆ್ಯಂಡ್ ದೇರ್ ಅಪ್ಲಿಕೇಶನ್ನ ನಾವು ಇದರಲ್ಲಿ ಈ ಟಾಪಿಕಲ್ಲಿ ಡಿಸ್ಕಸ್ ಮಾಡೋಣ. ಸೊ ಸ್ಟೆಮ್ ಸೆಲ್ಸ್ ಆರ್ ಯೂನಿಕ್ ಸೆಲ್ಸ್. It is one of the unique cells. It is not at all same cells of any other body cells. They are very unique, and the capability is also very different and very ultimate. Okay na? So capability tumba chanagirutte with the remarkable ability. Capability or ability is nothing but to develop into various specialized cell types in the body. So stem cells are ಡಿಫ್ರೆಂಟ್ ಟೈಪ್ ಸ್ಟೆಮ್ ಸೆಲ್ಸ್ ಇದೆ. ಸೊ ಸ್ಟೆಮ್ ಸೆಲ್ಸ್ ಎಸ್ಪೆಷಲಿ ಏನಾಗಿರುತ್ತೆ, ದೇ ಆರ್ ವೆರಿ ಯೂನಿಕ್ ಸೆಲ್ಸ್ಗಳಾಗಿರೋದ್ರಿಂದ ರಿಮಾರ್ಕೆಬಲ್ ಎಬಿಲಿಟಿ ಇರುತ್ತೆ, ತುಂಬ ಚೆನ್ನಾಗಿರೋ ಎಬಿಲಿಟಿ ಇರುತ್ತೆ. ಸೊ ಡೆವಲಪ್ ಇಂಟು ವೇರಿಯಸ್ ಸ್ಪೆಷಲೈಸ್ ಸೆಲ್ಸ್ ಟೈಪ್ ಆಗಿರುತ್ತೆ. ಸೊ ಏನಾಗಿರುತ್ತೆ, ವಿಧವಾಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಸೆಲ್ಸ್ಗಳನ್ನ ಇವೇನು ಮಾಡ್ತವೆ, ಫಾರ್ಮೇಷನ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ಸೆಲ್ಸ್ ಆಗಿರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ನಾಟ್ ಎ ಸಿಂಪಲ್ ಸೆಲ್. ಇಟ್ ಈಸ್ ಒನ್ ಆಫ್ ಅ ಯೂನಿಕ್ and a very different cell. Okay, so next they play a crucial role in growth, tissue repair and maintaining the body's overall health. ಸೊ ಏನಾಗಿರುತ್ತೆ, ನಮಗೆ ಸ್ಟೆಮ್ ಸೆಲ್ಸ್ ಅಂದರೆ ಯಾವುದಕ್ಕೆ ಯೂಸ್ ಆಗುತ್ತೆ, ಎಸ್ಪೆಷಲಿ ಬ್ಲಡ್ ಸೆಲ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಬೋನ್ ಮ್ಯಾರದಲ್ಲಿರುವಂತಹ ಸ್ಟೆಮ್ ಸೆಲ್ಸ್ಗಳು ಏನು ಮಾಡ್ತವೆ, ರೆಡ್ ಬ್ಲಡ್ ಸೆಲ್ಸ್ಗಳನ್ನ ಸಿಂಥಸಿಸ್ ಮಾಡುತ್ತೆ. ಸೊ ಅದರಿಂದ ಏನಾಗಿರುತ್ತೆ, ಓವರ್ ಆಲ್ ಬಾಡಿ ಹೆಲ್ತ್ ಆಗಲಿ, ಟ್ರಾನ್ಸ್ಫಾರ್ಮೇಷನ್ ಆಗಲಿ, ಆಕ್ಸಿಜನ್ ಸಪ್ಲೈ ಆಗಲಿ, ಎಲ್ಲದೂ ಕೂಡ ಅದರಿಂದ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಏನು ಮಾಡುತ್ತೆ, ಸ್ಟೆಮ್ ಸೆಲ್ಸ್ಗಳು ಡಿಫ್ರೆಂಟ್ ಆಗಿರುವಂಥ ಸೆಲ್ಸ್ಗಳನ್ನ ಅದು ಹುಟ್ಟಾಕುತ್ತೆ. ಸೊ ಅದರಲ್ಲಿ ಎಸ್ಪೆಷಲಿ ಏನಾಗಿರುತ್ತೆ, ಮೇನ್ ರೋಲ್ ಏನಾಗಿರುತ್ತೆ, ಗ್ರೋತ್, ಎಸ್, ವೆರಿ ಇಂಪಾರ್ಟೆಂಟ್ ಟು ದ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಆ್ಯಂಡ್ ನೆಕ್ಸ್ಟ್ ಟಿಶ್ಯೂ ರಿಪೇರ್, ಎಸ್, ಇಫ್ ಇನ್ ಕೇಸ್ ಏನಾದ್ರು ಸೆಲ್ಸ್ಗಳು ಡ್ಯಾಮೇಜ್ ಆದರೆ ಅದನ್ನು ರಿಪೇರ್ ಮಾಡುವಂಥದ್ದಾಗಿರುತ್ತೆ. ಸೊ ನೆಕ್ಸ್ಟ್ ಮೇಂಟೈನಿಂಗ್ ದ ಓವರ್ ಆಲ್ ಬಾಡೀಸ್ ಹೆಲ್ತ್. ಸೊ ಏನಾಗಿರುತ್ತೆ, ಬಾಡಿಯ ಹೆಲ್ತನ್ನ ಓವರ್ ಆಲ್ ಆಗಿ ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಈಸ್ ಅ ಸ್ಟೆಮ್ ಸೆಲ್ಸ್. ಓಕೆನಾ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಸ್ಟೆಮ್ ಸೆಲ್ಸ್ ಬರೋದಾದರೆ ಎಸ್ಪೆಷಲಿ ಏನಾಗಿರುತ್ತೆ, ನೀವು ನೋಡಿರ್ಬೋದು, ಟೈಪ್ಸ್ ಆಫ್ ಸ್ಟೆಮ್ ಸೆಲ್ಸಲ್ಲಿ 2 ಥರ ಸ್ಟೆಮ್ ಸೆಲ್ಸ್ಗಳು ಬರುತ್ತೆ. ಅದರಲ್ಲಿ ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್ ಮತ್ತು ಅಡಲ್ಟ್ ಸ್ಟೆಮ್ ಸೆಲ್ಸ್ ಆರ್ ಸೊಮ್ಯಾಟಿಕ್ ಸ್ಟೆಮ್ ಸೆಲ್ಸ್ ಅಂತಲೂ ಕರಿತೀವಿ. ಸೊ ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್ ನಥಿಂಗ್ ಬಟ್ ಡಿರೈವ್ಡ್ ಫ್ರಮ್ ಎಂಬ್ರಿಯೋಸ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಸ್ಮಾಲ್ ಊಂಬ್. ಸೊ ಊಂಬಲ್ಲಿರುವಂತಹ ಅಥವಾ ಸೆಲ್ಸಲ್ಲಿರುವಂಥ ಎಂಬ್ರಿಯೋ ಸ್ಟೇಜಲ್ಲಿರುವಂತಹ ಸೆಲ್ಸ್ಗಳನ್ನ ನಾವು ಡಿರೈವ್ ಮಾಡ್ಕೊತೀವಿ, ಬಿಕಾಸ್ ದಟ್ ಈಸ್ ಒನ್ ಆಫ್ ದ ಡೆವಲಪ್ಮೆಂಟಲ್ ಸ್ಟೇಜ್ ಅಲ್ವಾ. ಒಂದು ನಾನ್ ಲಿವಿಂಗ್ ಆಗಿರುವಂತಹ ಒಂದು ಥಿಂಗ್ಸ್ಗಳಿಂದ, ಅಂದರೆ ಮೀನ್ಸ್ ಎಸ್ಪೆಷಲಿ ತುಂಬ ಸ್ಮಾಲ್ ಆಗಿ ತುಂಬಾ ಇದಾಗಿರುವಂತಹ ಸ್ಪರ್ಮ್ ಮತ್ತು ಎಗ್ಗಿಂದ ಒಂದು ಹೋಲ್ ಇಂಡಿವಿಜುವಲ್ ಆಗಿ, ಒಂದು ಹೋಲ್ ಆರ್ಗನಿಸಮ್ ಆಗಿ ಡೆವಲಪ್ ಆಗಬೇಕು ಅಂದಾಗ ಎಂಬ್ರಿಯೋ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಎಂಬ್ರಿಯೋ ಏನಾಗುತ್ತೆ, ಡೆವಲಪ್ಮೆಂಟಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದರಿಂದ ಡಿರೈವ್ ಮಾಡೋದ್ರಿಂದ ಇದಕ್ಕೆ ಏನಂತ ಕರಿತೀವಿ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡುವಂಥ ಸ್ಟೆಮ್ ಸೆಲ್ಸ್ಗಳಿಗೆ ನಾವೇನಂತ ಕರಿತೀವಿ, ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್. So these cells have a potential to become any cell type in the body. ಸೊ ಎಂಬ್ರಿಯೋ ಸೆಲ್ಸ್ಗಳನ್ನ ನಾವೇನಾದ್ರು ಡಿರೈವ್ ಮಾಡ್ಕೊಂಡ್ಬಿಟ್ರೆ ಅದು ಯಾವ ಸೆಲ್ಸ್ಗಳನ್ನಾದರೂ ಡೆವಲಪ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ತುಂಬಾ ಸೆಲ್ಸ್ಗಳನ್ನ, ನಮ್ಮ ಬಾಡಿಲಿರುವಂಥ ಎಲ್ಲ ಸೆಲ್ಸ್ಗಳನ್ನು ರೀಜನರೇಟಿವ್ ಮಾಡುವಂತಹ ಕೆಪಬಿಲಿಟಿ ಇದಕ್ಕಿದೆ. ಬಟ್ ಇನ್ ಅ ಪರ್ಟಿಕ್ಯುಲರ್ ಕಂಡೀಷನ್, ನ್ಯಾಚುರಲ್ ಕಂಡೀಷನ್. ಸೊ ನ್ಯಾಚುರಲ್ ಕಂಡೀಷನಲ್ಲಿ ಯಾವ ಥರ ಅದು ಕಂಡೀಷನ್ಸ್ಗಳಿರುತ್ತೆ, ಆ ಕಂಡೀಷನ್ಸ್ನ ಫಾಲೋ ಮಾಡಿದ್ರೆ ಮಾತ್ರ. ಓಕೆನಾ.
ಸೊ ನೆಕ್ಸ್ಟು ಅಡಲ್ಟ್ ಆರ್ ಸೊಮ್ಯಾಟಿಕ್ ಸ್ಟೆಮ್ ಸೆಲ್ಸ್. ಸೊ ನಿಮಗೆ ಗೊತ್ತಿರ್ಬೋದು ಅಡಲ್ಟ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಎಸ್ಪೆಷಲಿ ವೆಲ್ ಡೆವಲಪ್ಡ್ ಆಗಿರುತ್ತೆ, ತುಂಬ ಡೆವಲಪ್ ಆಗಿರುವಂಥ ಸೆಲ್ಸ್ಗಳಾಗಿರುತ್ತೆ. ಸೊ ನೆಕ್ಸ್ಟ್ ಸೊಮ್ಯಾಟಿಕ್ ಅಂದರೆ ನಥಿಂಗ್ ಬಟ್ ಬಾಡಿ ಸ್ಟೆಮ್ ಸೆಲ್ಸ್, ಅಂದರೆ ಆಲ್ರೆಡಿ ಬಾಡಿ ಫಾರ್ಮೇಷನ್ ಆಗಿದೆ, ಅದರಲ್ಲಿರುವಂತಹ ಒಂದು ಸ್ಟೆಮ್ ಸೆಲ್ಸ್ಗಳಿಂದ ನಾವು ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಆರ್ಗನ್ಸ್ಗಳನ್ನ ಡೆವಲಪ್ ಮಾಡೋಕ್ಕೆ ಅಂದ್ಕೊಂಡ್ರೆ ಅವು ಯಾವುದರಿಂದ ಸಾಧ್ಯ ಆಗುತ್ತೆ. ಆರ್ಗನ್ ಅಂದರೆ ಇಫ್ ಇನ್ ಕೇಸ್ ಹಾರ್ಟನ್ನ ಡೆವಲಪ್ ಮಾಡೋದಾಗಲಿ ಅಥವಾ ಏನು ಕಿಡ್ನಿನ ಡೆವಲಪ್ ಮಾಡಬೇಕು ಅಂದಾಗ ಇಂತಹ ಅಡಲ್ಟ್ ಸ್ಟೆಮ್ಸ್ಗಳು ಅಥವಾ ಪರ್ಟಿಕ್ಯುಲರ್ ಆರ್ಗನ್ಗಳನ್ನ ಡೆವಲಪ್ ಮಾಡಬೇಕು ಅಂದಾಗ ಮಾತ್ರ ಈ ಸ್ಟೆಮ್ ಸೆಲ್ಸ್ಗಳು ವರ್ಕ್ ಆಗುತ್ತೆ. ದೇ ಆರ್ ಫೌಂಡ್ ಇನ್ ವೇರಿಯಸ್ ಟಿಶ್ಯೂಸ್. ದೇ ಸ್ಪೆಷಲೈಸ್ ಇನ್ ಜನರೇಟಿಂಗ್ ಸೆಲ್ಸ್ ಸ್ಪೆಸಿಫಿಕ್ ಟು ದೇರ್ ಟಿಶ್ಯೂ ಆರ್ ಒರಿಜಿನ್. ಸೊ ಏನಾಗಿರುತ್ತೆ, ಪರ್ಟಿಕ್ಯುಲರ್ ಆಗಿ ಯಾವ ಟಿಶ್ಯೂ, ಇಫ್ ಇನ್ ಕೇಸ್ ಹಾರ್ಟು ಅಥವಾ ಲಿವರು, ಸೊ ಇವೆಲ್ಲದೂ ಕೂಡ ಏನಾಗಿರುತ್ತೆ ಪರ್ಟಿಕ್ಯುಲರ್ ಆಗಿ ಒಂದು ಟಿಶ್ಯೂ ಒರಿಜಿನ್ ಆಗಿರುತ್ತೆ. ಯಾವ ಟಿಶ್ಯೂಯಿಂದ ಒರಿಜಿನ್ ತೊಗೊಂಡಿದೆ, ಯಾವ ಟಿಶ್ಯೂಯಿಂದ ಸ್ಟೆಮ್ ಸೆಲ್ಸ್ಗಳನ್ನ ತೊಗೊಂಡಿದ್ದೀವಿ, ಆ ಟಿಶ್ಯೂಸ್ ಮಾತ್ರ ಗ್ರೋತ್ ಆಗಬಲ್ಲದು. ಬಟ್ ಇದು ಎಂಬ್ರಿಯೋನಿಕ್ ಸ್ಟೆಮ್ ಸೆಲ್ಸ್ ಅಂದರೆ ಇಸ್ ನಥಿಂಗ್ ಬಟ್ ಇಟ್ ಹ್ಯಾವ್ ಎಬಿಲಿಟಿ ಟು ಡೆವಲಪ್ every cell in our body. It takes time, it takes energy and everything. But somatic stem cells ಅಥವಾ ಅಡಲ್ಟ್ ಸ್ಟೆಮ್ ಸೆಲ್ಸ್ಗಳಿಂದ ಪರ್ಟಿಕ್ಯುಲರ್ ನಮ್ಗೆ ಯಾವ ಆರ್ಗನ್ ಬೇಕೋ ಅದನ್ನು ಮಾತ್ರ ಸ್ಪೆಸಿಫಿಕ್ ಆಗಿ ನಾವು ಡೆವಲಪ್ ಮಾಡುವಂತಹ ಕೆಪಬಿಲಿಟಿ ಇರುತ್ತೆ. ಸೊ ದೇ ಪೊಸೆಸ್ ಟು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್, ಎಸ್ಪೆಷಲಿ ಏನಾಗಿರುತ್ತೆ ಸೆಲ್ಫ್ ರಿನ್ಯೂವಬಲ್ ಆ್ಯಂಡ್ ಡಿಫ್ರೆನ್ಶಿಯೇಷನ್. ಸೊ ಏನಾಗಿರುತ್ತೆ ಎಲ್ಲ ಸೆಲ್ಸ್ಗಳಿಗೂ ಏನೇನು ಬೇಕಾಗಿರುತ್ತೆ, ಮೇಯ್ನ್ ಆಗಿ ಸ್ಟೆಮ್ ಸೆಲ್ಸ್ಗಳಿಗೆ ಸೆಲ್ಫ್ ರಿನ್ಯೂವಲ್ ಆಗಿರಬೇಕು. ಅಂದರೆ ಮೀನ್ಸ್ ದ ಎಬಿಲಿಟಿ ಟು ಡಿವೈಡ್ ಆ್ಯಂಡ್ ಪ್ರೊಡ್ಯೂಸ್ ಮೋರ್ ಸ್ಟೆಮ್ ಸೆಲ್ಸ್ ಮೇಂಟೈನಿಂಗ್ ಅ ರಿನ್ಯೂವಬಲ್ ಸೋರ್ಸ್ ಫಾರ್ ಫರ್ದರ್ ಡಿಫ್ರೆನ್ಶಿಯೇಷನ್. ಸೊ ಏನಾಗಿರುತ್ತೆ ರಿನ್ಯೂವಬಲ್ ಆಗಿ ಪದೇ ಪದೇ ಅದು ಏನಾಗಿರಬೇಕಾಗುತ್ತೆ, ತನ್ನ ಕೇಪಬಿಲಿಟಿನ ಇಟ್ಕೊಂಡಿರ್ಬೇಕಾಗತ್ತೆ. ಫರ್ದರ್ ಡಿಫ್ರೆನ್ಶಿಯೇಷನ್ ಆಗೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಬೇಕಾಗಿರುತ್ತೆ. ಸೊ ದಟ್ ಈಸ್ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಸೆಲ್ಫ್ ರಿನ್ಯೂವಬಲ್ ಸ್ಟೆಮ್ ಸೆಲ್ಸ್. ಇಟ್ ಈಸ್ ನಾಟ್ ಎಟ್ ಆಲ್ ಸೇಮ್ ಆಸ್ ಅನದರ್ ನಾರ್ಮಲ್ ಸೆಲ್ಸ್. ನಾರ್ಮಲ್ ಸೆಲ್ಸಿಗೆ ಈ ಥರ ಯಾವುದೇ ಥರ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸು ಇರೋದಿಲ್ಲ. ಒನ್ಸ್ ಡೆವಲಪ್ ಆಗಿಬಿಟ್ರೆ, ಒನ್ಸ್ ಗ್ರೋತ್ ಆಗಿಬಿಟ್ರೆ ಮುಗೀತು. ಅದು ಏನಾಗಬೇಕಾಗತ್ತೆ, ಡಿವೈಡ್ ಆಗಬೇಕಾಗತ್ತೆ ಅಥವಾ ಗ್ರೋತ್ ಆಗಿ ಡೆತ್ ಆಗಬೇಕಾಗಿರುತ್ತೆ. ಸೊ ಸ್ಟೆಮ್ ಸೆಲ್ಸು ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಸೆಕೆಂಡ್ ಟೈಪ್ ಇಸ್ ಡಿಫ್ರೆನ್ಶಿಯೇಷನ್. ಸೊ ಡಿಫ್ರೆನ್ಶಿಯೇಷನ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ದಟ್ ಈಸ್ ಆಲ್ಸೋ ಒನ್ ಆಫ್ ಅ ಮೇನ್ ಫಾರ್ ಸ್ಟೆಮ್ ಸೆಲ್ಸ್. ಸೊ ದ ಪೊಟೆನ್ಷಿಯಲ್ ಟು ಡಿಫ್ರೆನ್ಶಿಯೇಟ್ ಇನ್ ಟು ವೇರಿಯಸ್ ಸೆಲ್ ಟೈಪ್ಸ್ ಡಿಪೆಂಡಿಂಗ್ ಆನ್ ದೇರ್ ಎನ್ವೈರನ್ಮೆಂಟ್ ಆ್ಯಂಡ್ ಸಿಗ್ನಲ್ಸ್ ದೇ ರಿಸೀವ್ಡ್. ಸೊ ಯಾವ ಥರ ಸಿಗ್ನಲ್ಸ್ಗಳು ತಗೊಳುತ್ತೋ ಅದ್ರ ಮೇಲ್ಗಡೆ ಡಿಫ್ರೆನ್ಶಿಯೇಷನ್ ಆಗಬೇಕಾಗಿರುತ್ತೆ. ಸೊ ಯಾವುದೋ ಒಂದು ಸ್ಟೆಮ್ ಸೆಲ್ಸ್ ತೊಗೊಂಡ್ವಿ, ಎಲ್ಲ ಥರ ಸಿಗ್ನಲ್ಸ್ಗಳು ಬರ್ತಾಯಿತ್ತು, ಅದು ಯಾವ ಸೆಲ್ಸ್ ಆಗಿ ಡೆವಲಪ್ ಆಗಬೇಕು ಅಂತ ಪರ್ಟಿಕ್ಯುಲರ್ ಗೊತ್ತಾಗಿಲ್ಲ ಅಂದರೆ ಏನೋ ಚಿತ್ರಾನ್ನ ಆಗಿ ಕನ್ವರ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ, ಅಥವಾ ಡೆವಲಪ್ ಆಗದೇನೂ ಕೂಡ ಇರ್ಬೋದು. ಸೊ ಇವೆಲ್ಲದೂ ಕೂಡ ಏನಾಗಿರುತ್ತೆ ಒನ್ ಆಫ್ ದ ಚಾಲೆಂಜಿಂಗ್ ಕೇಸಸ್ಗಳಾಗಿರುತ್ತೆ. ಬಟ್ ಈ ಸೆಲ್ಸ್ ಹೇಗಾಗಿರುತ್ತೆ ಅಂದರೆ ದೇ ಹ್ಯಾವ್ ಅ ಎಬಿಲಿಟಿ ಟು ಟೇಕ್ ದ ಸಿಗ್ನಲ್ಸ್. ಸೊ ಎಸ್ಪೆಷಲಿ ಏನಾಗಿರುತ್ತೆ ಸಿಗ್ನಲ್ಸ್ಗಳನ್ನ ಪರ್ಟಿಕ್ಯುಲರ್ ಆಗಿ ತಗೊಂಡು ಯಾವ ಸೆಲ್ಸ್ ಆಗಿ ಡಿವೈಡ್ ಆಗಬೇಕು, ಅಥವಾ ಫೇಟ್ ಅಂತ ಕರೀತಾರೆ, ಸೆಲ್ ಫೇಟ್ ಅಂತಲೂ ಕರೀತಾರೆ, ಅಥವಾ ಪರ್ಟಿಕ್ಯುಲರ್ಲಿ ಅದಕ್ಕೆ ಡಿಫ್ರೆಂಟ್ ಟರ್ಮ್ಸ್ಗಳಿದೆ. ಅದಕ್ಕೆ ಸೆಲ್ ಡಿಟರ್ಮಿನೇಷನ್ ಅಂತ ಕರಿತೀವಿ. ಆ ಸೆಲ್ಸಿನ ಡಿಟರ್ಮಿನೇಷನ್ ವೈಸ್ ಏನಾಗುತ್ತೆ ಡಿವೈಡ್ ಆಗಿ ಒಂದು ಹೋಲ್ ಆರ್ಗನ್ ಆಗಿ ಡೆವಲಪ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಆ್ಯಂಡ್ ಆರ್ಗನ್ ಟು ಆರ್ಗ್ಯಾನಿಸಮ್, ಓಕೆನಾ. ಸೊ ಆರ್ಗ್ಯಾನಿಸಮ್ ಆಗಿ ಕನ್ವರ್ಟ್ ಆಗುವಂತಹ ಒಂದು ಕೇಪಬಿಲಿಟಿ ಇರುತ್ತೆ. ಸೊ ದೀಸ್ ಆರ್ ದ ಮೇನ್ ಥಿಂಗ್ ಆಫ್ ಅ ಸ್ಟೆಮ್ ಸೆಲ್ಸ್ ಆ್ಯಂಡ್ ದೇರ್ ಅಪ್ಲಿಕೇಶನ್. ಸೊ ಸ್ಟೆಮ್ ಸೆಲ್ಸ್ ಟೈಪ್ಸ್ ಹೇಗಿರುತ್ತೆ ಅದನ್ನು ತಿಳ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಬರುವಂಥದ್ದು ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ಯಾವ ಥರ ಇರುತ್ತೆ ಅದೇನು ಅಂತ ನೋಡೋಣ. ಸೊ ಅಪ್ಲಿಕೇಶನ್ಸ್ ಎಸ್ಪೆಷಲಿ ಏನಾಗಿರುತ್ತೆ, ಮೇಯ್ನ್ ಆಗಿ ನಾವು ಸ್ಟೆಮ್ ಸೆಲ್ಸ್ಗಳು ಯಾವ ಥರ ಇರುತ್ತೆ ಅದ್ರ ಫಂಕ್ಷನ್ಗಳು ಟೈಪ್ಸ್ಗಳು ನೋಡಿರೋದ್ರಿಂದ ಅಪ್ಲಿಕೇಶನ್ಸ್ ಕೂಡ ಅದೇ ಲೆವೆಲ್ಗೆ ಇರುತ್ತೆ. ಸೊ ಅಪ್ಲಿಕೇಶನ್ಸ್ ಅಂದರೆ ಎಸ್ಪೆಷಲಿ ರಿಜನರೇಟಿವ್ ಮೆಡಿಸಿನ್ಸ್ ಅಂದರೆ ಎಸ್ಪೆಷಲಿ ರೀಜನರೇಟಿವ್ ಈಸ್ ನಥಿಂಗ್ ಬಟ್ ರಿಪೇರ್ ಅಲ್ವಾ, ಟ್ರೀಟ್ಮೆಂಟ್, ಇವೆಲ್ಲದೂ ಕೂಡ ಏನಾಗಿರುತ್ತೆ ಒಂದು ರೀಜನರೇಟಿವ್ ಮೆಡಿಸಿನ್ಸಲ್ಲಿ ಬರುತ್ತೆ. ಸೊ ನೆಕ್ಸ್ಟು ರಿಜನರೇಟಿವ್ ಮೆಡಿಸಿನ್ಸಲ್ಲಿ ಟಿಶ್ಯೂ ರಿಪೇರ್ ಅಂದರೆ ಅದು ಸೆಲ್ಫ್ ಡ್ಯಾಮೇಜ್ ಆದರೆ ಅದನ್ನು ರೀಜನರೇಟ್ ಮಾಡುವಂಥದ್ದು, ಮತ್ತು ಡಿಸೀಸ್ ಟಿಶ್ಯೂ ಏಡಿಂಗ್ ಆರ್ಗನ್ ರಿಪೇರ್, ಯಾವುದೋ ಒಂದು ಆರ್ಗನ್ ಡ್ಯಾಮೇಜ್ ಆಗಿದೆ ಅದನ್ನು ರಿಪೇರ್ ಮಾಡೋದಾಗಿರ್ಬೋದು, ಇವೆಲ್ಲದೂ ಕೂಡ ಒಂದು ರೀಜನರೇಟಿವ್ ಮೆಡಿಸಿನ್ಸಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಆರ್ಥೋಪೆಡಿಕ್ ಟ್ರೀಟ್ಮೆಂಟ್ಸ್ ಇಸ್ ನಥಿಂಗ್ ಬಟ್ ಅಪ್ಲೈಡ್ ಇನ್ ಬೋನ್ಸ್ ಆ್ಯಂಡ್ ಜಾಯಿಂಟ್ ಡಿಸಾರ್ಡರ್ಸ್ ಫಾರ್ ಎನ್ಹಾನ್ಸ್ ಹೀಲಿಂಗ್. ಸೊ ಏನಾಗುತ್ತೆ ಇಂತಹ ಸ್ಟೆಮ್ ಸೆಲ್ಸ್ಗಳನ್ನ ಬಳಸ್ಕೊಂಡು ನಾವೇನು ಮಾಡ್ಬೋದು ಆರ್ಥೋಪೆಡಿಕ್ ಟ್ರೀಟ್ಮೆಂಟ್ಗೂ ಕೂಡ ಬಳಸ್ಕೋಬೋದು. ದಟ್ ಈಸ್ ಒನ್ ಆಫ್ ದ ಗುಡ್ ಅಪ್ಲಿಕೇಶನ್. ಈಗಿನ ಲೈಫ್ ಸ್ಟೈಲ್ಗೆ, ಈಗಿನ ಡೆವಲಪ್ಮೆಂಟಲ್ಲಿ ಆಗುವಂತಹ ಪ್ರಾಬ್ಲಮ್ಸ್ಗಳಿಗೆಲ್ಲ ಇದು ಒಳ್ಳೆ ಅಪ್ಲಿಕೇಶನ್ಸ್ ಕೂಡ ಆಗಿದೆ. ಸೊ ನೆಕ್ಸ್ಟು ಟ್ರೀಟ್ಮೆಂಟ್ ಆಫ್ ಡಿಸೀಸಸ್, ಎಸ್ಪೆಷಲಿ ಏನಾಗುತ್ತೆ ವಿಧವಾಗಿರುವಂಥ ಡಿಸೀಸಸ್ಗಳನ್ನ ಟ್ರೀಟ್ ಮಾಡೋದಾಗಲಿ, ಎಸ್ಪೆಷಲಿ ಬ್ಲಡ್ ಡಿಸಾರ್ಡರ್ಸ್ ಆ್ಯಂಡ್ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್. ಸೊ ಬ್ಲಡ್ ಡಿಸಾರ್ಡರ್ಸ್ ಅಂದರೆ ಸ್ಟೆಮ್ ಸೆಲ್ಸ್ ಆರ್ ಯೂಸ್ಡ್ ಇನ್ ಟ್ರೀಟಿಂಗ್ ಕಂಡೀಷನ್ಸ್ ಲೈಕ್ ಲ್ಯುಕೇಮಿಯಾ ಆ್ಯಂಡ್ ಅನೇಮಿಯಾ ಅಲ್ವಾ. ಲ್ಯುಕೇಮಿಯಾ, ಬ್ಲಡ್ ಕ್ಯಾನ್ಸರ್ ಆ್ಯಂಡ್ ಅನೇಮಿಯಾ
ಎಸ್ಪೆಷಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ಗಳಾಗಿರುತ್ತೆ, ಲ್ಯುಕೇಮಿಯಾ, ಅನೇಮಿಯಾ. ಸೊ ಇವೆಲ್ಲದೂ ಕೂಡ ಏನಾಗಿರುತ್ತೆ, ಬ್ಲಡ್ಡಿಗೆ ಆಕ್ಸಿಜನ್ ಕೆಪಬಿಲಿಟಿ ಇಲ್ಲ ಅಂದರೆ, ಮತ್ತು ಬ್ಲಡ್ಡೇ ಡ್ಯಾಮೇಜ್ ಆಗಿದ್ರೆ ಅವೆರಡಕ್ಕೂ ಕೂಡ ಡಿಫ್ರೆನ್ಸ್ ಆಗಿ ನಾವೇನು ಮಾಡ್ತೀವಿ, ಲ್ಯುಕೇಮಿಯಾ ಮತ್ತು ಅನೇಮಿಯಾ ಅಂತ ಕರಿತೀವಿ. ಸೊ ನೆಕ್ಸ್ಟ್ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಕೂಡ ಅಷ್ಟೇ. ರಿಸರ್ಚಸ್ ಎಕ್ಸ್ಪೋಸ್ ದಟ್ ದ ಪೊಟೆನ್ಷಿಯಲ್ ಫಾರ್ ಟ್ರೀಟಿಂಗ್ ಕಂಡೀಷನ್ಸ್ ಲೈಕ್ ಪರ್ಕಿನ್ಸನ್ ಆ್ಯಂಡ್ ಆಲ್ಝೈಮರ್ಸ್. ಸೊ ಆಲ್ಝೈಮರ್ಸ್, ಪರ್ಕಿನ್ಸನ್ ಮತ್ತು ಆಲ್ಝೈಮರ್ಸ್ ಅನ್ನೋದು ಎರಡು ಒಂದು ನ್ಯೂರಲಾಜಿಕಲ್ ಜೆನೆಟಿಕಲ್ ಡಿಸಾರ್ಡರ್ಸ್ಗಳಾಗಿದೆ. ಇವೆಲ್ಲದೂ ಕೂಡ ಟ್ರೀಟ್ ಮಾಡೋಕ್ಕೋಸ್ಕರ ನಾವೇನು ಮಾಡ್ತೀವಿ, ಸ್ಟೆಮ್ ಸೆಲ್ಸ್ಗಳನ್ನ ಬಳಸ್ಕೊತೀವಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ಅ ಇಂಪಾರ್ಟೆಂಟ್ ಅಪ್ಲಿಕೇಶನ್. ಸೊ ನೆಕ್ಸ್ಟು ಡ್ರಗ್ ಡೆವಲಪ್ಮೆಂಟ್ ಆ್ಯಂಡ್ ಟೆಸ್ಟಿಂಗ್. ಸೊ ಡಿಫ್ರೆಂಟ್ ಡ್ರಗ್ಸ್ಗಳನ್ನ ನಾವು ಇಂಡಸ್ಟ್ರಿಗೆ ಅಂದರೆ ಮೀನ್ಸ್ ಸೊಸೈಟಿಗೆ ಕೊಡಬೇಕಾಗಿರೋದ್ರಿಂದ ನಾವೇನಾಗುತ್ತೆ, ಅದನ್ನು ಸ್ಟೆಮ್ ಸೆಲ್ಸ್ಗಳ ಮೇಲೆ ನಾವೇನು ಮಾಡ್ತೀವಿ, ಫಸ್ಟ್ ಯೂಸ್ ಮಾಡಿ ಅದು ಹೇಗೆ ವ್ಯಾಲ್ಯೂಯಬಲ್ ಮಾಡೆಲ್ ಆಗಿ ಟೆಸ್ಟಿಂಗ್ ನ್ಯೂ ಡ್ರಗ್ಸಿಗೆ, ಹೊಸ ಡ್ರಗ್ಸ್ಗಳನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ, ಪ್ರಿಡಿಕ್ಟಿಂಗ್ ದೇರ್ ಎಫೆಕ್ಟ್ಸ್ ಆನ್ ಹ್ಯೂಮನ್ ಸೆಲ್ಸ್ ಮೇಲೆ ಯಾವ ಥರ ಅದು ವರ್ಕ್ ಮಾಡುತ್ತೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊತೀವಿ. ಸೊ ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಡಿಸೀಸ್ ಮೆಕ್ಯಾನಿಸಮ್. ಸೊ ಅಂಡರ್ಸ್ಟ್ಯಾಂಡಿಂಗ್ ಡಿಸೀಸ್, ಯಾವುದೋ ಒಂದು ಡಿಸೀಸ್ ಅಟ್ಯಾಕ್ ಆಗಿದೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸ್ಟೆಮ್ ಸೆಲ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಪ್ರೋಗ್ರೆಷನ್ ಆಫ್ ಡಿಸೀಸ್, ಯಾವ ಥರ ಪ್ರೋಗ್ರೆಸ್ನ ತಗೊಳುತ್ತೆ ಡಿಸೀಸ್, ಅದನ್ನು ಕೂಡ ನಾವೇನು ಮಾಡ್ತೀವಿ, ಸ್ಟೆಮ್ ಸೆಲ್ಸ್ಗಳಿಂದ ನಾವು ಸ್ಟಡಿ ಮಾಡ್ಬೋದಾಗಿದೆ. ದಟ್ ಈಸ್ ಆಲ್ಸೋ ಒನ್ ಆಫ್ ಅ ಅಪ್ಲಿಕೇಶನ್. ಆ್ಯಂಡ್ ನೆಕ್ಸ್ಟ್ ಬಂದು ಸೆಲ್ ಬೇಸಿಕ್ ಥೆರಪೀಸ್. ಸೆಲ್ ಬೇಸ್ಡ್ ಥೆರಪೀಸ್ ಅಂದರೆ ಎಸ್ಪೆಷಲಿ ಸ್ಟೆಮ್ ಸೆಲ್ಸ್ ಆಫರ್ ಅ ಫೌಂಡೇಶನ್ ಫಾರ್ ಡೆವಲಪಿಂಗ್ ಸೆಲ್ ಬೇಸ್ಡ್ ಥೆರಪೀಸ್ ಅಡ್ರೆಸ್ಸಿಂಗ್ ವೇರಿಯಸ್ ಮೆಡಿಕಲ್ ಕಂಡೀಷನ್ಸ್. ಸೊ ಏನಾಗಿರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಥೆರಪೀಸ್ ನಡೀತಿರುತ್ತೆ, ಅಥವಾ ಸ್ಕಿನ್ ಥೆರಪಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಆರ್ಗನ್ ಥೆರಪಿ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಏನಾಗಿರುತ್ತೆ, ಸ್ಟೆಮ್ ಸೆಲ್ಸ್ಗಳು ಏನು ಮಾಡುತ್ತೆ, ಒಂದು ಫೌಂಡೇಶನ್, ಡೆವಲಪಿಂಗ್ ಫೌಂಡೇಶನ್ ಆಗಿ ಏನು ಮಾಡುತ್ತೆ, ಪರ್ಟಿಕ್ಯುಲರ್ ಸೆಲ್ಸಿಗೆ ಥೆರಪಿ ಮಾಡೋದಕ್ಕೋಸ್ಕರ, ಸ್ಕಿನ್ ಸೆಲ್ಸ್ಗಳಾದರೆ ಸ್ಕಿನ್ ಸೆಲ್ಸು, ಐ ಥೆರಪಿ ಆದರೆ ಐ ಥೆರಪಿಗೋಸ್ಕರ ಅವೆಲ್ಲದಕ್ಕೂ ಕೂಡ ಏನಾಗಿರುತ್ತೆ, ಅಪ್ಲಿಕೇಶನ್ ಆಗಿ ವರ್ಕ್ ಆಗುತ್ತೆ. ಅಂದರೆ ವೇರಿಯಸ್ ಮೆಡಿಕಲ್ ಕಂಡೀಷನ್ಸಲ್ಲಿ ಕೂಡ ಸ್ಟೆಮ್ ಸೆಲ್ಸ್ಗಳನ್ನ ವಿಧವಾಗಿ ಯೂಸ್ ಮಾಡಿಕೊಂಡು ಮೆಡಿಸಿನ್ಸ್ ಆ್ಯಂಡ್ ರಿಸರ್ಚ್ ಡೆವಲಪ್ಮೆಂಟಿಗೆ ತುಂಬಾ ಯೂಸ್ ಮಾಡ್ಕೊತಾರೆ. ಓಕೆನಾ. ಸೊ ನೆಕ್ಸ್ಟು ಲಾಸ್ಟ್ ಒನ್ ಇಸ್ ನಥಿಂಗ್ ಬಟ್ ಪರ್ಸನಲೈಸ್ಡ್ ಮೆಡಿಸಿನ್. ಈಗಂತೂ ತುಂಬಾ ಇದಾಗಿದೆ. ಸೊ ಟ್ರೆಂಡಿಂಗ್ ಆಗಿರೋದ್ರಿಂದ ಪರ್ಸನಲೈಸ್ಡ್ ಮೆಡಿಸಿನ್ಸ್ ಇಸ್ ನಥಿಂಗ್ ಬಟ್ ಪರ್ಸನ್ ವೈಸ್ ಏನಾಗುತ್ತೆ, ಮೆಡಿಸಿನ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಒಬ್ಬ ತೊಗೊಂಡಿರುವಂತಹ ಜನರಲೈಸ್ಡ್ ಪರ್ಸನ್ನ ಮೆಡಿಸಿನ್ಸ್ಗಳನ್ನ ಇನ್ನೊಬ್ರಿಗೆ ಕೊಡುವಂಥದ್ದಾಗಿರಲ್ಲ. ಪರ್ಟಿಕ್ಯುಲರ್ಲಿ ಪರ್ಸನಾಲಿಟಿ ವೈಸ್ ಏನು ಡಿಫ್ರೆನ್ಷಿಯೇಟ್ ಆಗಿದೆ, ಏನು ಡಿಸೀಸ್ ಕಾಸ್ ಆಗಿದೆ, ಅದಕ್ಕೆ ಆ ಪರ್ಸನಿಗೆ ಕರೆಕ್ಟಾಗಿ ವರ್ಕ್ ಆಗೋ ಥರ, 100% ಎಫಿಷಿಯೆಂಟಾಗಿ ವರ್ಕ್ ಆಗೋ ಥರ ನಾವೇನು ಮಾಡ್ತೀವಿ, ಈ ಸ್ಟೆಮ್ ಸೆಲ್ಸ್ಗಳನ್ನ ಅಪ್ಲಿಕೇಶನ್ ಆಗಿ ತೊಗೊಂಡು ಅಪ್ಲಿಕೇಬಲ್ ಆಗಿ ನಾವೇನು ಮಾಡ್ತೀವಿ, ಮೆಡಿಸಿನ್ಸ್ಗಳನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಎಸ್ಪೆಷಲಿ ಟೇಲರಿಂಗ್ ದ ಟ್ರೀಟ್ಮೆಂಟ್ ಬೇಸ್ಡ್ ಆನ್ ಎನ್ ಇಂಡಿವಿಜುವಲ್ ಜೆನೆಟಿಕ್ ಮೇಕಪ್ ಆ್ಯಂಡ್ ಯುಟಿಲೈಸಿಂಗ್ ಸ್ಟೆಮ್ ಸೆಲ್ಸ್ ಫಾರ್ ಪರ್ಸನಲೈಸ್ ಥೆರಪೀಸ್. ಪರ್ಸನ್ ವೈಸು ಪರ್ಸನಿಗೆ ಬೇಕಾಗಿರೋ ಥರ ಥೆರಪೀಸ್ಗಳನ್ನ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಎಸ್ಪೆಷಲಿ ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್ ಮತ್ತು ಅಡಲ್ಟ್ ಸ್ಟೆಮ್ ಸೆಲ್ಸ್ಗೆ ಎರಡು ಪಿಕ್ಚರ್ ವೈಸ್ ಡಿಫ್ರೆನ್ಷಿಯೇಷನ್ ಇದೆ. ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್ ಅಂತ ನಿಮ್ಗೆ ಗೊತ್ತಿರ್ಬೋದು, ಸ್ಪರ್ಮ್ಸ್ ಮತ್ತು ಎಗ್ ಫ್ಯೂಸ್ ಆಗಿ ಫರ್ಟಿಲೈಸ್ಡ್ ಎಗ್ ಆದಮೇಲೆ ಹೇಗೆ ಎಂಬ್ರಿಯೋ ಡೆವಲಪ್ ಆಗುತ್ತೋ, ಆ ಎಂಬ್ರಿಯೋಯಿಂದ ನಾವೇನಾದ್ರು ಸೆಲ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿದ್ರೆ, ಡಿರೈವ್ ಮಾಡಿಕೊಂಡ್ರೆ, ದಟ್ ಈಸ್ ನಥಿಂಗ್ ಬಟ್ ಎಂಬ್ರಿಯಾನಿಕ್ ಸ್ಟೆಮ್ ಸೆಲ್ಸ್. ಆ್ಯಂಡ್ ಅಡಲ್ಟ್ ಸ್ಟೆಮ್ ಸೆಲ್ಸ್ ಇಸ್ ನಥಿಂಗ್ ಬಟ್ ಆಲ್ರೆಡಿ ಒಂದು ಅಡಲ್ಟ್ ಸೆಲ್ಸ್ ಆಗಿದೆ, ಅದು ಆಲ್ರೆಡಿ ಹಾರ್ಟಲ್ಲಿ ಪ್ರೆಸೆಂಟ್ ಇರ್ಬೋದು, ಅಥವಾ ಬ್ರೈನಲ್ಲಿ ಪ್ರೆಸೆಂಟ್ ಇರ್ಬೋದು, ಅಥವಾ ಬ್ಲಡ್ಡಲ್ಲಿ ಪ್ರೆಸೆಂಟ್ ಇರ್ಬೋದು. ಅದನ್ನು ನಾವೇನು ಮಾಡ್ತೀವಿ, ಪರ್ಟಿಕ್ಯುಲರಾಗಿ ಹಾರ್ಟಲ್ಲಿರುವಂಥದ್ದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಅಥವಾ ಬ್ರೈನಲ್ಲಿರುವಂಥದ್ದು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಬ್ರೈನ್ ಟಿಶ್ಯೂ ರಿಪೇರಿಗೆ ಅಥವಾ ಹಾರ್ಟ್ ಟಿಶ್ಯೂ ರಿಪೇರಿಗೆ, ಮಸಲ್ಸ್, ಬ್ಲಡ್, ಈ ಥರ ಏನು ಮಾಡ್ತೀವಿ, ಆರ್ಗನಲ್ಲಿ ಮೊದಲೇ ಇರುವಂಥ ಒಂದು ಅಡಲ್ಟ್ ಸ್ಟೆಮ್ಸ್ಗಳನ್ನ ತೊಗೊಂಡು ನಾವೇನು ಮಾಡ್ತೀವಿ, ಒಂದು ಆರ್ಗನ್ಸ್ಗಳನ್ನ ರಿಪೇರ್ ಮಾಡೋದಕ್ಕಾಗಲಿ ಯೂಸ್ ಮಾಡ್ಕೊತೀವಲ್ಲ, ಇವೆಲ್ಲದೂ ಕೂಡ ಏನಾಗಿರುತ್ತೆ, ಅಡಲ್ಟ್ ಸ್ಟೆಮ್ ಸೆಲ್ಸ್ ಪರ್ಟಿಕ್ಯುಲರ್ ಆಗಿ ವರ್ಕ್ ಆಗ್ತವೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಟುಡೇಸ್ ಸೆಷನ್. ಸೊ ನೆಕ್ಸ್ಟ್ ಸೆಷನ್ ನಾವೇನು ಮಾಡೋಣ, ಇಂಟ್ರೊಡಕ್ಷನ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಬಯೋಮಾಲಿಕ್ಯೂಲ್ಸ್. ದಟ್ ಈಸ್ ಆಲ್ಸೋ ಒನ್ ಆಫ್ ಅನದರ್ ಟಾಪಿಕ್. ಸೊ ಯಾವ ಥರ ಬಯೋಮಾಲಿಕ್ಯೂಲ್ಸ್ ವರ್ಕ್ ಆಗುತ್ತೆ, ಅದು ಯಾವ ಥರ ಇರುತ್ತೆ, ಇಂಪಾರ್ಟೆನ್ಸ್ ಏನು, ಇವೆಲ್ಲದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೂ ನೀವೇನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟು ವೀಡಿಯೋನ ತಪ್ಪದೆ ನೋಡಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಸೋ ಮಚ್.